ಮಾರ್ನಿಂಗ್ ಫ್ರೆಂಡ್ಸ್. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ. ಇವಾಗ ಫ್ರೆಶ್ಶಾಗಿ ಹೊಸದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಒಂದಷ್ಟು ಕುರ್ತಾ ಮತ್ತು ಕುಶಾಲ್ಸಿಂದ ಜ್ಯುವೆಲರಿ ನನ್ನ ಫ್ರೆಂಡ್ಸಿಗೋಸ್ಕರ ತರಿಸಿದ್ನ. ಪಾಪ ತುಂಬ ದಿನ ಆಯಿತು ರಿಸೀವ್ ಆಗಿ, ಒಂದೊಂದೇ ರಿಸೀವ್ ಆಗ್ತಾಯಿದೆ. ಅವ್ರಿಗೆ ಕೊಟ್ಟೋ ಇಲ್ಲ ನಾನು. ಹಂಗಾಗಿ ಇವಾಗ ಎಷ್ಟು ರಿಸೀವ್ ಆಗಿದೆ ಅಷ್ಟನ್ನ ವೀಡಿಯೋ ಮಾಡಿಬಿಟ್ಟು ಕಳಿಸ್ಬಿಡೋಣ, ವೀಡಿಯೋ ಮಾಡಿಬಿಟ್ಟು ಅವಳಿಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಒಂದಷ್ಟು ಮೀಶೋಯಿಂದ ಡೈಲಿ ವೇರ್ ಕುರ್ತಾ ಕೂಡ ತರಿಸಿದ್ದೆ, ಅದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡಿದ್ದಕ್ಕಿಂತ ಮುಂಚೆ ನಾವು ವೀಡಿಯೋ ಬಂದಿರುತ್ತೆ. ಸೊ ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಬೇಗ ಎಲ್ಲ ಕೆಲಸ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರು. ಆಗ 12:30 ಆಗಿಬಿಡ್ತು. ನನ್ನ ಮಗನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮುಗಿಬೇಡಿ. ಚಾನಲ್ಗೆ ಇಷ್ಟವಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನನ್ನ ಮಗನಿಗೆ 12:30 ಬಿಟ್ಕೊಡ್ತಾರೆ. ಇವಾಗ ಎಕ್ಸಾಮ್ ಇರೋದ್ರಿಂದ ಇವತ್ತು ಬಂದುಬಿಟ್ಟು ಡ್ರಾಯಿಂಗ್ ಎಕ್ಸಾಮು. ಸೊ ಹೋಗಿದ್ದಾನೆ. ನೇಚರ್ ವೈಲ್ಡ್ ಲೈಫ್ ಅಂತ ನಾವು ಇವತ್ತು ಟಾಪಿಕ್ ಅವನಿಗೆ ಡ್ರಾಯಿಂಗ್ ಇದು. ಸೊ ಹಾಗಾಗಿ ಅಲ್ಲಿ ಹೋಗಿದ್ದಾನೆ. ಕರ್ಕೊಂಬರ್ಬೇಕು. ಇನ್ನು 3 ಎಕ್ಸಾಮ್ ಮುಗಿದಿದೆ. ಇನ್ನು 3 ಎಕ್ಸಾಮ್ ಇದೆ. ಸೋಷಿಯಲು, ಸೈನ್ಸು ಮತ್ತು ಕನ್ನಡ 3 ಎಕ್ಸಾಮ್ ಇದೆ. ಅದು ಮುಗಿದೋಯ್ತು ಅಂದರೆ 7th ಸ್ಟ್ಯಾಂಡರ್ಡ್ ಮುಗೀತು. ಇನ್ನು 8th ಸ್ಟ್ಯಾಂಡರ್ಡು. ಆಮೇಲೆ ಮಧ್ಯದಲ್ಲಿ ಒಂದು 2 months ಗ್ಯಾಪು. ಸೊ ಒಂಥರ ಫ್ರೀಯಾಗಿರ್ಬೋದು ಆ ಟೈಮಲ್ಲಿ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವ್ಲಾಗ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ, ಅದು ಯಾವುದು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಇನ್ನು ಮುಂದೆ ಇದು ಮಾಡ್ಕೋ, ಏಕೆಂದರೆ ಇನ್ನೆಲ್ಲ ಎಕ್ಸಾಮ್ಗಳಿಗೂ ಒಂದೊಂದು ದಿನ ಮಧ್ಯೆ ಗ್ಯಾಪ್ ಇದೆ. ಸೊ ಓದಿಸ್ಕೊಳ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ. ಹೋಗಿ ನನ್ನ ಮಗನ ಕರ್ಕೊಂಬರ್ತೀನಿ. ವಿಡಿಯೋ ಮಾಡಿ ಎಲ್ಲ ಹಂಗಂಗೆ ಬಿಟ್ಟಿದ್ದೀನಿ. ಬಂದಮೇಲೆಲ್ಲ ಎತ್ತಿಡಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಾಂದರೆ ಲೇಟ್ ಆಗಿಬಿಟ್ರೆ ಮತ್ತು ಆಫರ್ ಮುಗ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮಾಡಿದ್ದು. ಸೊ ಬನ್ನಿ ಹೋಗೋಣ. ಇವಾಗ ತುಂಬ ದಿನ ಆಯಿತು ನಾನು ಕಣ್ಣಿಗೆ ಕಾಜಲು ಲಿಪ್ಸ್ಟಿಕ್ ಎಲ್ಲ ಹಚ್ಚಿಬಿಟ್ಟು. ಈ ಗೊತ್ತಾ ಸಮ್ಮರಲ್ಲಿ ತುಂಬ ಸ್ವೆಟ್ ಆಗಿಬಿಡ್ತೀನ, ಎಲ್ಲ ಹೇಳ್ಕೊಂಡು ಬರುತ್ತೆ, ಅವಳೆ ರಾಕ್ಷಸಿ ಥರ ಕಾಣ್ತಾ ಇರ್ತೀನಿ ಅಂದ್ಬಿಟ್ಟು ಕಾಜಲ್ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಲಿಪ್ಸ್ಟಿಕ್ ಹಚ್ಚೋದು ಬಿಟ್ಟು ಅದು ಅಷ್ಟೇ ಒಂದು 2 minutes ಇರುತ್ತೆ, ಆಮೇಲೆ ಹೊರಟೋಗುತ್ತೆ ಅಂದ್ಬಿಟ್ಟು ಇವಾಗ ಇದು ವ್ಯಾಸ್ಲಿನ್ ಲಿಪ್ ಗ್ಲೋಸ್ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಡ್ರೈ ಆಗಿಬಿಡ್ತಾಯಿದ್ದೀನಿ ನನ್ನ ಲಿಪ್ಸು ತುಂಬ. ಸೊ ಹಂಗಾಗಿ ಆ ಥರ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಒಂದೇ ಒಂದು ಪರ್ಪಸ್ಗೆ ಹಾಕ್ಕೊಂಡಿರೋದು. ಈಗ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಟೈಮು ಇಲ್ಲ. ಹೋಗ್ಬಿಟ್ಟು ನನ್ನ ಮಗನ ಕರ್ಕೊಂಡ್ಬರ್ತೀನಿ ಅಂತ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಶಿಶಿರ್ ಎಂತ ಇಲ್ಲ, ಏನು ಮಾಡ್ತಾ ಇದೆಯಾ ನಿಂತ್ಕೊಳ್ಳ? ಹಾಂ, ಒಳಗಡೆ TV ಹಾಕ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೊಂಡಿದ್ಯಾ? ಬರುತ್ತೆ ಟೈಮ್ ಬಂದು 6 o'clock ಆಗ್ತಾಯಿದೆ. ನಾನು ಬಂದವಳು ಚೆಂದ ನಿದ್ದೆ ಮಾಡಿದ್ದೆ. ಸಿಕ್ಕಾಬಟ್ಟೆ ಒಂಥರ ಸುಸ್ತು ಟಯರ್ಡ್ ಆಗಿಬಿಟ್ಟು ಬಿಸಿಲಿಗೆ ಹೋಗಿ ಬಂದಲ್ಲ. ಮತ್ತು ಹೋಗಿದ್ದು ಕೂಡ ವೇಸ್ಟು. ನನ್ನ ಮಗನ ಫ್ರೆಂಡ್ ಇದ್ದಾರೆ, ಅವ್ರ ಅಪ್ಪ ಎಲ್ಲ ಬಂದಿದ್ರಂತೆ. ಅವ್ರು ಕರ್ಕೊಂಡ್ಬಂದು ಡ್ರಾಪ್ ಮಾಡಿಬಿಟ್ಟು ಅವರು ನಾನೊಂದು ಮುಕ್ಕಾಲು ಭಾಗ ನಡ್ಕೊಂಡು ಹೋಗ್ಬಿಟ್ಟಿದ್ದೆ. ಇನ್ನೇನು ಮಾಡೋದು, ಅವನು ಹಾಗೂ ಇಳ್ದ ನನ್ನ ಮಗ. ನಾನು ಬರ್ತೀನಿ ನಿನ್ನ ಜೊತೆ ನಡ್ಕೊಂಡು ಅಂತ. ಇಲ್ಲ ಪರವಾಗಿಲ್ಲ, ಮನೆಗೆ ಹೋಗ್ಬಿಡೋ ನೀನು, ನಾನು ಆರಾಮಾಗಿ ನಡ್ಕೊಂಡ್ಬರ್ತೀನಿ ಅಂತೇಳಿ ಬಂದಲ್ಲ. ಸುಸ್ತಾಯಿತು. ಬಂದ ತಕ್ಷಣ ಊಟ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಈಗ 6:15 ಆಗ್ತಾಯಿದೆ. ಮಳೆ ಬರೋತ್ತಲ್ಲ ಪೂರ್ತಿ. ಎಷ್ಟೊಂದು ಕಡೆ ಮಳೆ ಕೂಡ ಆಗಿದೆ ಅನ್ಕೋತೀನಿ ಬೆಂಗಳೂರಲ್ಲಿ. ಯಾಕೆಂದರೆ ಇಷ್ಟೊಂದು ಮೋಡ ಇದೆ ಅಂದರೆ ಮಳೆ ಖಂಡಿತ ಆಗಿರುತ್ತೆ ಬೆಂಗಳೂರಲ್ಲಿ. ಎಲ್ಲ ಸಿಟಿ ಕಡೆ ಹೋಗ್ತಾ ಇರುತ್ತೆ. ನಮ್ಮ ಮನೆ ಕಡೆ ಅಂತೂ ಇನ್ನೂ ಬಂದಿಲ್ಲ. ಫುಲ್ಲು ಮೋಡ ಕೂಡ. ಈಚೆ ಹೋದರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಫುಲ್ ಬ್ಲ್ಯಾಕ್ ಕ್ಲೌಡ್ಸ್ ಪೂರ್ತಿ ಮಳೆ ಮೋಡ ಬಂದಿದೆ. ಆ ಕಡೆ ನಮ್ಮ ಮಾವ ಫೋನ್ ಮಾಡ್ತಾಯಿದ್ರು. ಅಟ್ಲೀಸ್ಟ್ ಆ ಕಡೆ ಕುರುಬಳ್ಳಿ ಮಳೆ ಆಗಿದ್ದರೆ ಫೋನ್ ಮಾಡಿರ್ತಾಯಿದ್ರು. ಅವ್ರನ್ನ ಫೋನ್ ಮಾಡಿಲ್ಲ. ಆಮೇಲೆ ಹಸ್ಬೆಂಡ್ ಬಂದರು. ಅವರು ಕೆಲಸದಿಂದ ಬಂದುಬಿಟ್ಟು ಇವಾಗ ಮದುವೆ ಇದೆ, ಯಾವುದೋ ಒಂದು ಮದುವೆಗೆ ಹೋಗಿದ್ದಾರೆ. ನನಗೂ ಅಂದೇ ಮಳೆ ಬರೋ ಥರ ಇದೆ, ಯಾಕೆ ಸುಮ್ಮನೆ ಬಿಡಿ ಅಂತ. ಫ್ರೆಂಡಿಗೆ ಮದುವೆ ಊರಲ್ಲಿ ಇರೋದು ಅಂದ್ಬಿಟ್ಟು ಹೋಗ್ಬರ್ತೀನಿ ಅಂತೇಳಿ ಹೊರಟ್ರು. ಸರಿ ಆಯಿತು ಹೋಗ್ಬನ್ನಿ ಅಂತೇಳಿ. ಇವಾಗ ಅಡುಗೆ ಮಾಡಬೇಕಿತ್ತು ನಾನು. ಅಷ್ಟು ಅವರು ಹೊರಟ್ರಲ್ವಾ. ಸೊ ಈಗ ನಾನು ನನ್ನ ಮಗ ಇಬ್ಬರೇ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಏನಾದ್ರು ತಿನ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಈಗ ಮುಖ ತೊಳೆದು ದೀಪ ಹಚ್ಚಬೇಕು. ಇನ್ನು ನಾನು ದೀಪ ಹಚ್ಬಿಟ್ಟು ಆಮೇಲೆ ಒಂದು 7 o'clock ಹಂಗೆ ಹೋಗ್ಬರ್ತೀವಿ. ಅಷ್ಟೊಂದು ಮಳೆ ಬರೋಕ್ಕೆ ಮುಂಚೆ ಹೋಗ್ಬಂದ್ರೆ ಹುಡುಕ್ತಾ ಇದ್ದೇವೆ
ಸೊ ಅಷ್ಟೊಂದು ಮಳೆ ಬರೋಕ್ಕೆ ಮುಂಚೆ ಹೋಗ್ಬಿಟ್ಟು ತಿನ್ಕೊಂಡ್ಬಂದ್ಬಿಡ್ತಿದ್ವಿ. ಇವತ್ತು ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ IPL. ಇವತ್ತೊಂದಿನ ಫ್ರೀ ಬಿಡು ಮಮ್ಮಿ ಅಂತ ಅಂದ. ಸೋಷಿಯಲ್ ಇದೆ ಮಂಡೇ, ಇವತ್ತು ಸ್ಯಾಟರ್ಡೆ ಅಲ್ವಾ. ಸೊ ಮಂಡೇ ನಾಳೆ ಟೈಮ್ ಇರುತ್ತಲ್ವ, ಓದ್ಕೋತೀನಿ ನಾನು. ನನಗೆ ಇವತ್ತೊಂದಿನ ಫ್ರೀ ಬಿಡಿ ಎಲ್ಲ ಆಯಿತು. ಪಾಪ ಅವರು ಓದಿ ಸಾಕಾಗಿದೆ. ಹಂಗೆ ನಿಂತು ಗೊತ್ತಾ, ಹೋಗ್ಬಿಟ್ಟು ಮೇಲಕ್ಕೆ ಒಂದು ರಾಕೆಟಲ್ಲೇ ಹೋಗ್ಬಿಟ್ಟು ಇರೋ ಬರೋ ಮೋಡ ಎಲ್ಲ ಹಂಗೆ ಪುಡಿ ಮಾಡಿಬಿಟ್ಟು ಕೆಳಗಡೆ ಬೀಳಿಸ್ಬೋದು. ಗಟ್ಟಿ ಇರುತ್ತೆ ಕಣೋ, ಅದು ವೆಯ್ಟ್ ತಡಿಲಾರ್ದೆ ಕೆಳಗಡೆ ಬೀಳೋದಲ್ವಾ. ಸೊ ಹೋಗ್ಬಿಟ್ಟು ಒಂದು ಹ್ಯಾಂಡ್ ಆಫ್ ಮಾಡಿ ಸರಿ ಟಿವಿ ಎಲ್ಲ ಎದಳೋ. ಪೂಜೆ ಎಲ್ಲ ಆಯಿತು, ಮಾಡಿದ್ದು. ಇವಾಗ ಇವತ್ತೇನು ಹೂವು ಎಲ್ಲ ಚೇಂಜ್ ಮಾಡಿಲ್ಲ, ಹಾಗೆ ಪೂಜೆ ಮಾಡಿದೆ. ಈಗ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬರ್ತೀವಿ ಹೊರಗಡೆ. ಇವ್ನು ಅವಾಗಿಂದ ನನಗೆ ಹಿಂಸೆ ತೆಗ್ದ, ಈಗ ನಾನು ಇವ್ನಿಗೆ ಹಿಂಸೆ ತೆಗಿಬೇಕು ನೋಡಿ. ಎದೊಳ ಹೋಗೋಣ ಅಂತ ಸುಮ್ಮನೆ ಹಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಒಂದು ಡ್ರೆಸ್ಸು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಲಿಂಕು ಎಲ್ಲ. ನೆಕ್ಸ್ಟ್ ಎಲ್ಲ ತೊಗೊಳ್ಳಿ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನಾನು ತೊಗೊಂಡಿರೋದು ಬಂದು XL ಸೈಜು. ಎದ್ದೋ ಶಿಶಿ ಕಿತ್ತಾಕ್ಬಿಟ್ಟೇನೋ ಬೀರೋ ಅಷ್ಟೇ. ಎದ್ದೋ ಶಿಶಿ ಛತ್ರಿ ಕಿತ್ತಾಕ್ಬಿಟ್ಟು ಇದು ಬಂದ್ಬಿಟ್ಟು ನನ್ನ ಮಗನ ಚಿಕ್ಕು ಪಾಪು ಛತ್ರಿ ನನ್ನ ಮಗನ ಕೊಡಿಸಿದ್ದು. ಅವನೇ ಕಿತ್ತಾಕ್ಬಿಟ್ಟು ಅವನು. ಚೆನ್ನಾಗಿತ್ತು, ಆಗ್ತಾನೆ. ಈಗ ಎದಳು ಹೋಗೋಣ ಬಾ, ಟೈಮ್ ಆಗುತ್ತೆ. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇರೋ ನಡೆಯೋ. ಇವತ್ತು ಸ್ಯಾಟರ್ಡೆ ಅಲ್ವಾ, ಪ್ರೋಗ್ರಾಮ್ ಕೂಡ ಇರುತ್ತೆ. ಮತ್ತೆ ಯಾಕೋ ನಾಯಿ ಬೊಗಳ್ತಾ ಇದೆ. ಹೋಗಿ ಕೇಳು, ನಿಮ್ಮ ಫ್ರೆಂಡ್ ಅಲ್ವಾ ಅಂತ ನಿಂತ್ಕೋತಿಯಲ್ಲ, ಹೋಗಿ ಕೇಳು ಯಾಕೆ ಬೊಗಳ್ತಾ ಇದೆಯಾ ಅಂತ. ನನಗೇನು ಗೊತ್ತು ಅಂದರೆ ಇಲ್ಲಿ ಕೂತ್ಕೊಂಡು ಬನ್ನಿ ಹೊರಗಡೆ ಹೋಗಿ. ನಾನು ಇನ್ನೇನಿಲ್ಲ, ಒಂದು ಮಸಾಲೆ ದೋಸೆ ತಿಂತೀನಿ ಇಷ್ಟ. ನನ್ನ ಮಗ ಏನು ತಿಂತೀಯ ನೀನು? ಸೆಟ್ ದೋಸೆ ಅಂತ. ಅವ್ನು ಸೆಟ್ ದೋಸೆ, ನಾನು ಮಸಾಲೆ ದೋಸೆ ತಿನ್ನೋಕೆ ಹೊರಗಡೆ ಹೋಗ್ತಾಯಿದ್ವಿ. ನಾನು ಬನ್ನಿ. ಹಸ್ಬೆಂಡ್ ಮದುವೆಗೆ ಹೋದರು ಅಂತೇಳಿ ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿದ್ದು ನಮ್ಮದಿದು. ಅವನು ನನ್ನ ಮಗ ಕೇಳ್ದ ಅಂದ್ಬಿಟ್ಟು ಅವರು ದುಡ್ಡು ಕೊಟ್ಬಿಟ್ಟು ಹೋಗಿದ್ರು, ಏನಾದ್ರು ತಿನ್ಕೊಂಡು ಬನ್ನಿ ಹೊರಗಡೆ ಹೋಗಿ ಅಂತ. ಸೊ ಪಾಪ ಅವರು ಹೋದಾಗ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತಂತೆ. ಅವ್ರು ಹೋಗಿದ್ದು ಬಂದುಬಿಟ್ಟು ಮಾಗಡಿ ಕಡೆ. ಮಾಗಡಿ ಕಡೆ ಅಂತೂ ಫುಲ್ಲು ಜೋರು ಮಳೆ. ಅವ್ರಿಗೆ ಯಾಕಾದರೂ ಹೋದ್ನಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ಅಂಥೇಳಿ ಫೋನಲ್ಲಿ ಹೇಳಿದ್ರು. ಮತ್ತು ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅವ್ರದ್ದು. ಫ್ರೆಂಡ್ಸ್ ಹತ್ರ ಫೋನ್ ಇಸ್ಕೊಂಡು ಫೋನೆಲ್ಲ ಮಾಡಿದರು. ನಾವು ಹೊರಟಾಗಲೂ ಕೂಡ ಮಳೆ ಸ್ಟಾರ್ಟ್ ಆಯಿತು. ಅಂದರೆ ಜಿಡಿ ಮಳೆ ಬರ್ತಾಯಿತ್ತು, ಜಾಸ್ತಿ ಜೋರಾಗೇನು ಬರ್ತಾ ಇರಲಿಲ್ಲ. ಅದಕ್ಕೆ ಹೋಗ್ಬಿಡೋಣ, ನಡ್ಕೊಂಡೇ ಹೋಗೋಣ ಅಂಥೇಳಿ ನಡ್ಕೊಂಡು ಹೋಗಿದ್ವಿ. ಹೋಗ್ಬಿಟ್ಟು ಅಲ್ಲಿ ನಾನು ಮಸಾಲೆ ದೋಸೆ ತೊಗೊಂಡೆ, ಅವನು ಸೆಟ್ ದೋಸೆ ತೊಗೊಂಡ. ಹಂಗೂ ಪನ್ನೀರ್ದೇನೋ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದ. ಬಟ್ ಈಗ ಅದು ಇದು ವೀಡಿಯೋಗಳು ನೋಡ್ತಾ ಇರ್ತೀವಲ್ವ, ಈಗ ಪನ್ನೀರ್ ಕೂಡ ಫೇಕ್ ಅದು ಇದು ಅಂತ. ಸೊ ಹಾಗಾಗಿ ಬೇಡ ಶಿಶಿರ್ ಅಂತ ಹೇಳಿದೆ. ಆಮೇಲೆ ಆಯಿತು ಬಿಡು ಮಮ್ಮಿ, ನಾನು ಸೆಟ್ ದೋಸೆನೇ ತೊಗೊಳ್ತೀನಿ ಅಂದ್ಬಿಟ್ಟು ತೊಗೊಂಡ. ಅದಾದಮೇಲೆ ಫಾಲೂಡಾ ತಿನ್ನಬೇಕು ಅಂಥೇಳಿ ಆಸೆ ಆಯಿತು. ಬಟ್ ಅಲ್ಲಿ ಹೋಟೆಲಲ್ಲಿ ಇರಲಿಲ್ಲ. ಪಕ್ಕದಲ್ಲೇ ಈ ರೀತಿ ಫಾಲೂಡಾ ಸ್ಟಾಲ್ ಥರ ಇರುತ್ತೆ ನೋಡಿ, ಅಲ್ಲಿ ಹೋದ್ವಿ. ಫಸ್ಟಿಗೆ ನಾನು ಚೆನ್ನಾಗಿರುತ್ತಾ ಇಲ್ವಾ, ಹೈಜೀನಾಗಿರುತ್ತಾ ಇಲ್ವಾ ಅಂಥೇಳಿ ಅಂದ್ಕೊಂಡು ಶಿಶಿರಿಗೆ ಮಾತ್ರ ಮಾಡಿಸ್ದೆ. ಬಟ್ ತುಂಬ ಚೆನ್ನಾಗಿ ಹೈಜೀನಾಗಿ ಇಟ್ಟಿದ್ರು ಅವರು. ಚೆನ್ನಾಗಿತ್ತು, ನೋಡೋದಕ್ಕೂ ಒಂಥರ ಖುಷಿ ಆಗ್ತಾಯಿತ್ತು, ಅಷ್ಟು ನೀಟಾಗಿ ಅವರು ಮಾಡಿಕೊಟ್ಟಿದ್ದಂಥದ್ದು. ನಾವು ತೊಗೊಂಡಿದ್ದು ಬಂದುಬಿಟ್ಟು ಮ್ಯಾಂಗೋ ಫಾಲೂಡಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಟೇಸ್ಟಿಯಾಗಿತ್ತು. ಫಸ್ಟು ಅವನಿಗೆ ಮಾಡಿಸ್ದೆ ನಾನು, ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂಥೇಳಿ. ಚೆನ್ನಾಗಿತ್ತು ಮತ್ತು ಹೈಜೀನಾಗಿತ್ತು. ಇದು ಬಂದುಬಿಟ್ಟು ಡಿ ಗ್ರೂಪಲ್ಲಿ, ಅಂದರೆ ಅಂದ್ರಳ್ಳಿ ಮೇನ್ ರೋಡಲ್ಲಿ ಡಿ ಗ್ರೂಪ್ ಅಂಥೇಳಿ ಬರುತ್ತಲ್ಲ, ಸೊ ಅಲ್ಲಿ ಬರೋ ಅಂಥದ್ದು ಇದು. ಅಲ್ಲಿ ಅವನಿಗೆ ಕೊಡಿಸ್ದೆ. ಅವನು ತೊಗೊಂಡ್ಮೇಲೆ ಅದು ಟೇಸ್ಟ್ ನೋಡ್ಬಿಟ್ಟು ನನಗೂ ಕೂಡ ಇಷ್ಟ ಆಯಿತು ಅಂಥೇಳಿ ತೊಗೊಂಡೆ. ಸೊ ಹಾಗೂ ಕೂಡ ಅವರು ಹೇಳ್ತಾಯಿದ್ರು, ಇನ್ನೂ ಎಷ್ಟೊಂದು ಫ್ಲೇವರ್ ಇದೆ ಮೇಡಮ್, ಎಲ್ಲ ಟ್ರೈ ಮಾಡಿ, ಚೆನ್ನಾಗಿದೆ ಒಂದಕ್ಕಿಂತ ಒಂದು ಅಂಥೇಳಿ. ಆಯಿತು, ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ನಾವು ಇಲ್ಲಿ ಟ್ರೈ ಮಾಡ್ತೀನಿ ಅಂಥೇಳಿ. ಯಾಕೆಂದರೆ ನನಗೇನು ಗೊತ್ತಾ, ಪರ್ಟಿಕ್ಯುಲರಾಗಿ ಎಲ್ಲಾದರೂ ಚೆನ್ನಾಗಿದೆ ಟೇಸ್ಟ್ ಅಂದರೆ ಮಾತ್ರ ನಾನು ಮತ್ತೆ ಟ್ರೈ ಮಾಡೋಕ್ಕೆ ಹೋಗೋದು. ಒನ್ಸ್ ನನಗೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಅದು ಟ್ರೈ ಮಾಡೋಕ್ಕೆ ಹೋಗೋಲ್ಲ. ಮಳೆಯಲ್ಲಿ ನಾವು ಐಸ್ ಕ್ರೀಮ್ನ ತಿನ್ಕೊಂಡು ಬಂದ್ವಿ.
ಸೊ ಮಧ್ಯಾಹ್ನ ಬಿಸಿಲಲ್ಲೆಲ್ಲ ಓಡಾಡಿಕೊಂಡು ಸಂಜೆ ಮಳೆನಲ್ಲಿ ಐಸ್ ಕ್ರೀಮ್ ತಿನ್ನೋ ಥರ ಆಯಿತು. 8:15 ಆಗ್ತಾಯಿದೆ. ಇವಾಗ ಮನೆಗೆ ಬಂದರೆ ಮನೆಯಲ್ಲಿ ಕರೆಂಟೇ ಇಲ್ಲ. ಮಳೆಯಲ್ಲಿ ನೆನ್ಕೊಂಬಂದ್ವಿ. ಮಳೆ ಅಂದರೆ ಜಡಿ ಮಳೆ, ಜಿಡಿ ಮಳೆ ಬರ್ತಾಯಿದೆ ನಮ್ಮ ಏರಿಯಾದಲ್ಲಿ. ನಿಮ್ಮ ಏರಿಯಾದಲ್ಲೆಲ್ಲ ಯಾವ ರೀತಿ ಮಳೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಕಡೆ ಮುಖ ತೋರಿಸಿ. ಕೂದಲು ನೋಡಿ ಹೆಂಗೆ ಕಾಣ್ತಾಯಿದೆ ಗೊತ್ತಾ? ಹಿಂದೆಗಡೆ ಶ್ಯಾಡೋನಲ್ಲಿ ಒಳ್ಳೆ ಡಿಫ್ರೆಂಟಾಗಿ ಕಾಣ್ತಾಯಿದೆ ಶಶಿ. ಹಿಂದೆಗಡೆ ಶ್ಯಾಡೋನಲ್ಲಿ ಇನ್ನೂ ಎತ್ಕೊಂಡಂಗೈತೆ ಫುಲ್ಲು. ನಿನ್ಗಿರೋ ಕೂದಲು ಈ ಕರಡಿ ಗೊರವಯ್ಯಗಳು ಇರ್ತಾರೆ ನೋಡು, ಕೂದಲು ಆ ಥರ ಕಾಣಿಸ್ತೈತೆ ನಿನ್ನ ಕೂದಲು. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಕರೆಂಟ್ ಬೇರೆ ಹೋಗಿತ್ತು, ಮಳೆ ಬೇರೆ ಸ್ಟಾರ್ಟ್ ಆಯಿತು, ಮಳೆ ಬರ್ತಾನೆ ಇತ್ತು. ನನ್ನ ಮಗ ಅಂತ ಪಾಪ ಒಂದಿನ ಫ್ರೀ ಅಂತ ತೊಗೊಂಡ ಏನಾದರೂ ಟಿ ವಿ ಪ್ರೋಗ್ರಾಮ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂದರೆ ಕರೆಂಟ್ ಬೇರೆ ಇರಲಿಲ್ಲ. ಸೊ ಜೊತೆಗೆ ಒಂಥರ ಆವತ್ತಿನ ದಿನ ಪೂರ್ತಿ ವೇಸ್ಟ್ ಆಯಿತು ಅಂತಲೇ ಅನ್ಬೋದು. ಮತ್ತು ಇವ್ರು ಮದುವೆಗೆ ಹೋಗಿದ್ದವರು ಕೂಡ ಮಳೆಗೆ ಸಿಗಾಕೊಂಡು ಪಾಪ ಅವ್ರ ಮನೆಗೆ ಬಂದಾಗಲೇ 11:45 ಏನೋ ಆಗಿಬಿಟ್ಟಿತ್ತು. ಸೊ ಅವ್ರು ಬಂದ ಮೇಲೆ ಅವ್ರಿಗೆಲ್ಲ ಇದು ಮಾಡಿಬಿಟ್ಟು ಮತ್ತೆ ಮಲಗೋ ಅಷ್ಟರಲ್ಲಿ ನಾವು ರಾತ್ರಿ 12:30 1 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ಮತ್ತೆ ನಮ್ಮ ಮಾವ ಪೇಂಟ್ ಮಾಡಿಸೋದಕ್ಕೆ ಅಂದರೆ ಪೇಂಟ್ ಅಂದರೆ ಗೇಟ್ಗಳಿಗೆ ಪೇಂಟ್ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ರು. ಯಾಕೆಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗೆ ನೀರು ಬಿದ್ದರೆ ಗೇಟು ಕಬ್ಬಣ ಎಲ್ಲ ರೆಸ್ಟ್ ಹಿಡಿದ್ಬಿಡುತ್ತೆ ಅಂತ. ಆಲ್ಮೋಸ್ಟ್ ಒಂದು ಸ್ವಲ್ಪ ಕೆಳಗಡೆದೆಲ್ಲ ಸ್ವಲ್ಪ ರೆಸ್ಟ್ ಹಿಡ್ದಿತ್ತು, ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿಕೊಡ್ರು. ಮಾಡಿದಾಗ ಅದು ವೆಲ್ಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ವೆಲ್ಡಿಂಗ್ ಮಾಡಿಬಿಟ್ಟು ಅದನ್ನ ಇದು ಮಾಡಬೇಕಂತ. ಬಟ್ ಸಂಡೇ ಆಗಿದ್ದರಿಂದ ಇಲ್ಲಿ ಎಲ್ಲೂ ವೆಲ್ಡಿಂಗ್ ಶಾಪ್ಗಳು ಓಪನ್ ಇರಲಿಲ್ಲ, ಮತ್ತು ಗೊತ್ತಿರೋರು ಯಾರೂ ಬರಲೇ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದ್ದ ಕೆಲಸ ಆಗಲಿಲ್ಲ ಅವ್ರಿಗೆ. ಸೊ ಅರ್ಧ ಗೇಟ್ ಮಾತ್ರ ಪೇಂಟ್ ಮಾಡಿಬಿಟ್ಟು ಇನ್ನು ಅರ್ಧ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದು ಕೂಡ ವೆಲ್ಡಿಂಗ್ ಮಾಡಿಸಿದ್ಮೇಲೆ ಆ ಪೇಂಟ್ ಮಾಡಬೇಕು. ಸೊ ಹಂಗಾಗಿ ಇನ್ನೇನು ಬಂದಿದ್ರಲ್ಲ ಅಂದ್ಬಿಟ್ಟು ನಾನು ಕೂಡ ಅಡುಗೆ ಮಾಡಿದೆ. ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಜಸ್ಟ್ ಬರೀ ರಸಮ್ಮು ಮತ್ತು ಹಪ್ಪಳ ಮಾಡಿಬಿಟ್ಟು ರೈಸ್ ಮಾಡಿ ಊಟಕ್ಕೆ ಕೊಟ್ಟೆ. ಅವತ್ತು ಓದಿಸೋದು ಪ್ರೋಗ್ರಾಮ್ ಇದ್ದಿದ್ದರಿಂದ ನನಗೆ ಅಡುಗೆ ಈ ಕಡೆ ಅವನಿಗೆ ಮನೆ ಅಂದರೆ ಅವ್ನು ನನ್ನ ಮಗ ಫ್ರೀಯಾಗಿದ್ದರೆ ಹೆಲ್ಪ್ ಎಲ್ಲ ಮಾಡಿಕೊಡ್ತಾನೆ, ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಾನೆ. ಬಟ್ ಅವನಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅವನಿಗೆ ಹೆಲ್ಪ್ ಮಾಡು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಅವ್ನು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ನು ಫ್ರೀ ಬಿಟ್ಬಿಟ್ಟಿದ್ದೆ, ಓದ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ. ನಾನೇ ಮನೆ ಕೆಲಸ ಅಂತೆ, ಅಡುಗೆ ಅಂತೆ, ತಿಂಡಿಗೆ ಅವತ್ತು ಚಿತ್ರಾನ್ನ ಮಾಡಿದ್ದೆ. ಸೊ ನಾನ್ ವೆಜ್ ಎಲ್ಲ ಏನೂ ಮಾಡಲಿಲ್ಲ ನಾನು. ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಇನ್ನು ಮತ್ತು ಪೂಜೆ ಬೇರೆ ಮಾಡಬೇಕಾಗಿತ್ತು. ಸೊ ಪೂಜೆ ಎಲ್ಲ ಮಾಡಿಕೊಂಡು ಅದೆಲ್ಲ ಮಾಡೋ ಅಷ್ಟರಲ್ಲಿ ಲೇಟೇ ಆಗಿಬಿಡ್ತು. ಸೊ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಬಿಟ್ಟು ಅವರು ಕೂಡ ಮನೆ ಕಡೆ ಹೊರಟರು. ಮನೆಗೆ ಕೆಲಸ ಆಗಲಿಲ್ಲ ಅಂತ. ನನ್ನ ಮಗ ಅಂತೂ ಅವ್ರ ಅಪ್ಪಾಜಿ ಎಲ್ಲ ಬಂತು ಅಂದರೆ ಆ ಕಡೆನೇ ಗಮನ ಇರುತ್ತೆ ಅವನಿಗೆ. ಸೊ ಹಾಗಾಗಿ ನನಗೆ ಏನಂದರೆ ಓದ್ಕೊಳ್ಳಿ, ಅವನು ಬೇಗ ಓದ್ಕೊಂಬಿಟ್ಟು ಅದರ ಕಡೆ ಗಮನ ಕೊಡಲಿ ಅಂತ. ಬಟ್ ಅವನು ಏನಂದರೆ ಅವ್ನಿಗೆ ಆಟ, ಅಲ್ಲೇ ಹೋಗಬೇಕು, ಅಲ್ಲೇ ನೋಡಬೇಕು, ಅವ್ರು ಏನು ಮಾಡ್ತಾಯಿದ್ದಾರೆ ಅದನ್ನು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು, ಆ ಥರ ಹಂಗೂ ಫ್ರೀ ತೊಗೊಂಡ. ಸೊ ಎಲ್ಲ ನಾನು ಇದಿಷ್ಟು ಮಾಡೋ ಅಷ್ಟರಲ್ಲಿ ನೈಟು ಸಿಕ್ಕಾಪಟ್ಟೆ ಹೆಡ್ಡೇಕ್ ಬಂದುಬಿಟ್ಟಿತ್ತು ನನಗಂತೂ. ಅದಕ್ಕೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು ನಾನು ಮಲ್ಕೊಂಬಿಡ್ತೀನಪ್ಪ, ನೀನೇನಾದರೂ ಮಾಡ್ಕೊ ಅಂತೇಳಿ ಹೋಗಿ ಮಲ್ಕೊಂಡೆ. ಬಟ್ ಇನ್ನೂ ಒಂದು 2 ಲೆಸನ್ ಅವ್ನಿಗೆ ರಿವೈಸ್ ಮಾಡಿಸಿಲ್ಲ. ಅಂದರೆ ನಾನು ಮಾಡಿಸ್ತೀನಿ ಅಂತ ಹೇಳ್ತೀನಿ ಅಂದರೆ ನಾನು ಓದಿಸೋದೇನಿಲ್ಲ, ಬಟ್ ಅವ್ನಿಗೇನೊಂದು ಅಭ್ಯಾಸ ಅಂದರೆ ಅವ್ನು ಚಿಕ್ಕ ವಯಸ್ಸಿಂದನೂ ಅವನೇನು ಓದಿರ್ತಾನಲ್ಲ ಅದನ್ನೆಲ್ಲ ನನ್ನ ಹತ್ರ ಅವ್ನು ಒಪ್ಸಿದ್ರೇ ಅವ್ನಿಗೊಂಥರ ಸಮಾಧಾನ. ಆವಾಗ ನನಗೆ ಬರುತ್ತೆ ಅದು ಕನ್ಫರ್ಮ್, ಆ ಥರ ಒಂದು ಅವನಿಗೆ ಇದು. ಸೊ ಅವನೇ ಓದ್ಕೊಂಡು ನಾನು ಹೇಳ್ತೀನಿ ಎಷ್ಟೋ ಸಲ, ನೀನೇ ಓದ್ಕೊಂಡು ಹೋಗಪ್ಪ, ಹೆಂಗೋ ಓದ್ಕೋತೀಯಲ್ಲ ಅಂದರೆ ಇಲ್ಲ ನೀನು ಒಪ್ಪಿಸ್ಬಿಟ್ಟು ಹೋಗೋದು ಅಂತೇಳಿ ಹಠ ಮಾಡ್ತಾನೆ. ಸೊ ಹಂಗಾಗಿ ನಾನು ಬೇಗ ಮಲಗಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಬೆಳಗ್ಗೆ 6 o'clockಗೆ ಅಲಾರಾಮ್ ಇಟ್ಕೊಂಡು ನನ್ನ ಎಬ್ಸಿದ್ದಾನೆ. ಇನ್ನು 2 ಲೆಸನ್ ಇದೆ, ಎದ್ದು ಕೇಳಿಬಿಡಿ ನನಗೆ 2 ಲೆಸನ್ನು ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಅವರೇ ಅಷ್ಟು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ನಾವೇಕೆ ಇಲ್ಲ ಅಂತ ಹೇಳಬೇಕು ಅಂತ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೂತ್ಕೊಂಡು ಅವನ ಜೊತೆನೇ ರಿವೈಸ್ ಮಾಡಿಸ್ತಾ ಇದ್ದೆ. ಅಂದರೆ ಅವನು ಓದಿ ಒಪ್ಪಿಸ್ತಾ ಇದ್ದ, ನನಗೆ ಕೇಳ್ತಾ ಇದ್ದೆ. ಸೊ ಕೇಳ್ತಾ ಯಾವಾಗ 8:30 ಆಗಿದೆ ಅಂತಲೇ ಗೊತ್ತಿಲ್ಲ, ನಾವು ಟೈಮ್ ಕಡೆನೇ ನೋಡಿಲ್ಲ. ಆಮೇಲೆ ಹಸ್ಬೆಂಡ್ ಎದ್ದು ಬಂದುಬಿಟ್ಟು ಈ ಥರ 8:30 ಆಗಿದೆ ಅಂದಾಗಲೇ ನನಗೆ ಏನು ಮಾಡೋದಪ್ಪ ತಿಂಡಿ ಅಂತ ತಲೆನೇ ಓಡಲಿಲ್ಲ. ಸೊ ಅವಾಗ ಇನ್ನೇನು ಮಾಡೋದು, ಈಸಿಯಾಗಿ ಮಾಡೋವಂಥದ್ದು ಯಾವುದಾದ್ರೂ ಮಾಡಿಬಿಡೋಣ, ಪುಳಿಯೋಗರೆನೋ ಚಿತ್ರಾನ್ನ ಹಿಂದಿನ ದಿನವೇ ಮಾಡಿದ್ದೆ. ಸೊ ಪುಳಿಯೋಗರೆ ಏನಾದರೂ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡು ನಾನು ಹೋಗಿ ಅಡುಗೆ ಮನೆಗೆ ಹೋದೆ. ಸೊ ಲೇಟ್ ಆಯಿತು ಅಂತಂದರೆ ಅದು ತಲೆ ಓಡಲ್ಲ, ಏನು ಮಾಡೋದಪ್ಪ ತಿಂಡಿ ಅಂಥೇಳಿ. ಏನಂದರೆ ಇವಾಗ ಬಾಕ್ಸ್ ಕಟ್ಟೋದೇನು ಇಲ್ವಲ್ಲ, ಹಾಗಾಗಿ ನಮಗೆ ಆರಾಮಾಗಿ ಬರೀ ಜಸ್ಟ್ ತಿನ್ಕೊಂಡು ಹೋಗೋದಷ್ಟೇ ಅಲ್ವಾ. ಸಮ್ಟೈಮ್ಸ್ ಏನಾದರೂ ಅನ್ನ ಸಾರಿದ್ರೆ ಅದನ್ನೇ ತಿನ್ಕೊಂಡು ಹೋಗ್ತಾನೆ, ಅವನೇನು ತೊಂದರೆ ಇಲ್ಲ. ಇನ್ನು ಹಸ್ಬೆಂಡೇ ತಿಂಡಿ ಕೇಳೋದವರು. ನನ್ನ ಮಗ ಅಂತೂ ರೈಸು ಸಾಂಬಾರು ಇದ್ದರೆ ಅದನ್ನೇ ತಿನ್ಕೊಂಡು ಹೋಗ್ತಾನೆ ಸ್ಕೂಲ್ಗೆ.
ಸೊ ಹಂಗಾಗಿ ಹೋದೆ. ಮತ್ತು ಹಿಂದಿನ ದಿನ ಅವರು ಅಂದರೆ ಅದ್ರ ಹಿಂದಿನ ದಿನ ಏನು ಮದುವೆಗೆ ಹೋಗಿ ಬಂದಿದ್ರಲ್ಲ, ಸೊ ಅದು ತೆಂಗಿನಕಾಯಿ ಕೂಡ ಇತ್ತು. ಗೀ ರೈಸ್ ಮಾಡು ಅಂಥೇಳಿ ಹೇಳ್ದ. ಸೊ ನಾನು ಅಂದ್ಕೊಂಡೆ ಅದು ಏನಂದರೆ ಈಗ ಮೊನ್ನೆ ಇಲ್ಲಿ ನೀರಾಗಿ ಮದುವೆಗೆ ಹೋಗಿ ಬಂದ್ರಲ್ಲ, ಅದೆರಡೂ ತೆಂಗಿನಕಾಯಿ ಕೂಡ ನೀರಿತ್ತು. ನೀರು ಅಳ್ಳಾಡಿಸಿ ನೋಡಿದಾಗ ಅದು ಒಡೆದಾಗ ನೀರು ಇದ್ದಿದ್ದು ಕೂಡ ಕೊಳ್ತೋಗ್ಬಿಟ್ಟಿತ್ತು. ಅದನ್ನೇ ಹಸ್ಬೆಂಡ್ಗೆ ಹೇಳಿದೆ, ನೀರಿದ್ದರೂ ಕೊಳ್ತೋಗಿರುತ್ತೆ ಒಂದೊಂದ್ಸಲ ಹಂಗೆ ಹಿಂಗೆ ಅಂತ. ಇಲ್ಲ ಒಡೆದು ನೋಡ್ತೀನಿ ಇರೋ ಅಂತ ಹೇಳ್ಬಿಟ್ಟು. ಸೊ ಒಡೆದು ನೋಡಿದ್ರು ಎರಡೂ ತೆಂಗಿನಕಾಯಿ ಚೆನ್ನಾಗಿತ್ತು. ಅಂದರೆ ಎರಡಂದರೆ ಅವ್ರ ಫ್ರೆಂಡ್ದು ಒಂದು ತೆಂಗಿನಕಾಯಿ ಇವ್ರಿಗೆ ಕೊಟ್ಟಿದ್ರಂತೆ, ಎತ್ಕೊಂಡು ಬಂದಿದ್ರು. ಸೊ ಹಂಗಾಗಿ ಎರಡು ತೆಂಗಿನಕಾಯಿ ಚೆನ್ನಾಗಿದೆ ಅಂತೇಳಿ ಅಂದ್ಬಿಟ್ಟು ಅಲ್ಲೇ ಒಡೆದ್ಬಿಟ್ಟು ಇಟ್ಟಿದ್ರು. ಅದನ್ನು ಕೂಡ ಎಲ್ಲ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ, ಯೂಸ್ಫುಲ್ ಆಗುತ್ತೆ. ಈಚೆನೇ ಇಟ್ಟರೆ ಒಂಥರ ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ ತೆಂಗಿನಕಾಯಿ ಅಂತ ಅದನ್ನು ಎತ್ತಿಟ್ಟೆ. ಅದಾದಮೇಲೆ ತಿಂಡಿ ಕೂಡ ಮಾಡಿದೆ ಅವತ್ತು. ಆ್ಯಕ್ಚುಲಿ ಪುಳಿಯೋಗರೆ ಮಾಡಿದೆ ಅಂತ ಅಂದ್ಕೊಳ್ತೀನಿ, ನೆನಪಿಲ್ಲ ನನಗೆ ಅವತ್ತು ಏನು ಮಾಡಿದೆ ಅಂತ. ಸೊ ಇದು ಬಂದುಬಿಟ್ಟು ಮಂಡೇ ಮಾರ್ನಿಂಗ್ದು ವ್ಲಾಗು. ಸೊ ಅವನಿಗೆ ಅವತ್ತು ಸೋಷಿಯಲ್ ಎಕ್ಸಾಮ್ ಇತ್ತು. ಸೊ ಸೋಷಿಯಲಲ್ಲಿ ಸ್ವಲ್ಪ ಲೆಸನ್ಸ್ ಜಾಸ್ತಿ ಇರುತ್ತೆ ಅವನಿಗೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ತಾನೆ, ಒಂದೇ ಥರ ಇರುತ್ತಲ್ವ ಆನ್ಸರ್ಸ್, ಅದೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ತಾನೆ. ಹಾಗಾಗಿ ಎಲ್ಲ ಓದಿಸಿ ಇದು ಮಾಡಿಬಿಟ್ಟು ತಿಂಡಿ ಮಾಡಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಇದಿಷ್ಟು ಆಲ್ಮೋಸ್ಟ್ 2 days ವ್ಲಾಗ್ ಆಗಿತ್ತು. ಸೊ ಅದನ್ನು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಕ್ಲಿಪ್ಪಿಂಗ್ ತೊಗೊಳ್ಬೋದು ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಏನಾದರೂ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.